ಹಾಯ್, ಇವಾಗ ಕಂಪ್ಯೂಟರ್ ಸೈನ್ಸ್ ಪ್ಯಾಟರ್ನ್ ಹೆಂಗೈತಿ ಅಂತ ನೋಡೋಣಂತೆ. 1 ಮಾರ್ಕ್ಸಿಂದು ಸೆಕ್ಷನ್ ಎ ಒಳಗೆ 15 ಕ್ವಶನ್ಸ್ ಇರ್ತಾವೆ. ನಾವು ಯಾವುದಾದ್ರೂ 10 ಕ್ವಶನ್ಸ್ ಬರಿಬೇಕು. ಮಾರ್ಕ್ಸ್ 10 ಮಾರ್ಕ್ಸ್. 2 ಮಾರ್ಕ್ಸಿಂದೊಳಗೆ ಸೆಕ್ಷನ್ ಬಿ ಒಳಗೆ 10 ಕ್ವಶನ್ಸ್ ಇರ್ತಾವೆ. ಅದ್ರಾಗ ಎನಿ 5 ಬರಿಬೇಕು. ಅದು ಟೋಟಲ್ ಮಾರ್ಕ್ಸ್ 10 ಇರ್ತೈತಿ. ಆ್ಯಂಡ್ 3 ಮಾರ್ಕ್ಸಿಂದು ಸೆಕ್ಷನ್ ಸಿ ಒಳಗೆ 10 ಕ್ವಶನ್ಸ್ ಇರ್ತಾವೆ. ನಾವು ಎನಿ 5 ಬರಿಬೇಕು. ಅದು ಟೋಟಲ್ ಮಾರ್ಕ್ಸ್ 15. ಆ್ಯಂಡ್ 5 ಮಾರ್ಕ್ಸಿಂದೊಳಗೆ ಸೆಕ್ಷನ್ ಡಿ ಒಳಗೆ 14 ಕ್ವಶನ್ಸ್ ಇರ್ತಾವೆ. ಅದರೊಳಗೆ ಎನಿ 7 ಬರಿಬೇಕು. ಟೋಟಲ್ ಮಾರ್ಕ್ಸ್ 75. ಇದು ಮಾಡೆಲ್ ಕ್ವಶನ್ ಪೇಪರಿನ ಕ್ವಶನ್ಸ್. ಇವಾಗ ಹೂ ಈಸ್ ಫಾದರ್ ಆಫ್ ಕಂಪ್ಯೂಟರ್ ನಿಮಗೆಲ್ಲ ಗೊತ್ತೈತಿ, ಚಾರ್ಲ್ಸ್ ಬ್ಯಾಬೇಜ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಕಾಂಪೊನೆಂಟ್ ಯೂಸ್ಡ್ ಇನ್ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್. ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಒಳಗೆ ಯಾವ ಕಾಂಪೊನೆಂಟ್ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತಂದು. ಇವಾಗ ಡಿಫೈನ್ LSB ಅಂದ್ರೆ ಅದನ್ನ ಫುಲ್ ಫಾರ್ಮ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತಂದು. ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕಂಪೈಲರ್? ಕಂಪೈಲರ್ ಅಂದರೆ ಏನು ಅಂತ ಹೇಳಿದ್ರೆ ಇಟ್ ಈಸ್ ಟ್ರಾನ್ಸ್ಲೇಟ್ಸ್ ಪ್ರೋಗ್ರಾಮ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಮಷೀನ್ ಲೆವೆಲ್ ಲ್ಯಾಂಗ್ವೇಜ್. ಕಂಪೈಲರ್ ಅಂದರೆ ಏನು ಗೊತ್ತಾ? ಇವಾಗ ನಾವು ಪ್ರೋಗ್ರಾಮ್ಸ್ ಬರೀತೀವಿ. ಯಾವ ಟೈಪು? ಆ್ಯಶ್, ಇನ್ಕ್ಲೂಡ್, iostream.h ಅಂತಂದು. ನಾವು ಬರೆಯೋದೇನು ಹೈ ಲೆವೆಲ್ ಲ್ಯಾಂಗ್ವೇಜ್. ಅಂದ್ರೆ ಹೈ ಲೆವೆಲ್ ಅಂದ್ರೆ ಇಂಗ್ಲೀಷ್ನಾಗ ಇರ್ತೈತಲ್ವ, ಅದು ಹೈ ಲೆವೆಲ್ ಲ್ಯಾಂಗ್ವೇಜ್. ಆದರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅವು ಜೀರೋ ಮತ್ತು ಒನ್ಸ್ ಕಾಂಪೊನೆಂಟ್ ಇರ್ತಾವಲ್ಲ, ಅವೆಲ್ಲ ಮಷಿನ್ ಲೆವೆಲ್ ಲ್ಯಾಂಗ್ವೇಜಸ್. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಅದು ಕಂಪ್ಯೂಟರ್ನ ಭಾಷೆ. ಆದರೆ ಕಂಪ್ಯೂಟರಿಗೆ ಹೈ ಲೆವೆಲ್ ಲ್ಯಾಂಗ್ವೇಜು ಗೊತ್ತಾಗಲ್ಲ. ಅದ್ರ ಸಂಬಂಧ ಕಂಪೈಲರ್ ಐತಲ್ಲ, ಅದು ತುಂಬ ಹೆಲ್ಪ್ ಮಾಡುತ್ತೆ. ಯಾವ ಟೈಪ್ ಅಂದ್ರೆ ಇದು ಏನು ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಮಷೀನ್ ಲೆವೆಲ್ ಲ್ಯಾಂಗ್ವೇಜ್. ಟ್ರಾನ್ಸ್ಲೇಟ್ ಮಾಡಿ ಅದು ರಿಸಲ್ಟ್ ಕೊಡ್ತೈತೆ ನಮ್ಗೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಮಷೀನ್ ಲೆವೆಲ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡಿಬಗ್ಗಿಂಗ್? ನಾವು ಡಿಬಗ್ ಎದ್ರೊಳಗೆ ಮಾಡ್ತೀವಿ? ಪ್ರೋಗ್ರಾಮ್ಸ್ ಒಳಗೆ ಮಾಡ್ತೀವಿ. ಅದೇ ಟೈಪ್ ಅದ್ರ ಡೆಫಿನಿಷನ್ ಬಂದು ಡಿಬಗ್ಗಿಂಗ್ ಈಸ್ ದ ಪ್ರೊಸೆಸ್ ಅಂದರೆ ಅದೊಂದು ಕಾರ್ಯ ಆಫ್ ಫೈಂಡಿಂಗ್. ಫಸ್ಟ್ ನಾವು ಡಿಬಗ್ ಮಾಡ್ಬೇಕಂದ್ರೆ ಅದನ್ನು ಯಾವ್ದು ತಪ್ಪೈತಿ ಅಂತ ನಾವು ಫಸ್ಟ್ ಹುಡುಕ್ತೀವಿ, ಅದಕ್ಕೆ ಫೈಂಡ್ ಅಂತ ಹೇಳ್ತೀವಿ. ಆ್ಯಂಡ್ ಕರೆಕ್ಟಿಂಗ್ ಪ್ರೋಗ್ರಾಮ್ ಅಂದರೆ ಪ್ರೋಗ್ರಾಮ್ ಒಳಗೆ ಅದು ಎರೋರ್ ಬಂದಿರ್ತೈತಲ್ವ, ಅದನ್ನು ಫಸ್ಟ್ ನಾವು ಫೈಂಡ್ ಮಾಡಿ ಆಮೇಲೆ ಏನು ಮಾಡ್ತೀವಿ, ಕರೆಕ್ಟ್ ಮಾಡ್ತೀವಿ. ಅಂಡರ್ ಮಿಸ್ಟೇಕ್ಸ್, ಯಾವ ಮಿಸ್ಟೇಕ್ ಅದಾವ ಅವ್ನು ತೆಗೆದು ಕರೆಕ್ಟ್ ಮಾಡ್ತೀವಿ. ಅದೇ ಡಿಬಗ್ಗಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪಾಲಿಮಾರ್ಫಿಸಮ್? ಪಾಲಿಮಾರ್ಫಿಸಮ್ ಅಂದ್ರೆ ಏನು ಹೇಳು? ಬಹುರೂಪತೆ ಅಂತಂದು ಹೇಳಿ. ಪಾಲಿಮಾರ್ಫಿಸಮ್ ಈಸ್ ದ ಅಬಿಲಿಟಿ ಫಾರ್ ಅ ಮೆಸೇಜ್ ಟು ಬಿ ಪ್ರೊಸೆಸ್ಡ್ ಇನ್ ಮೋರ್ ದೆನ್ ಒನ್ ಫಾರ್ಮ್. ಅಂದರೆ ನಾವು ಒಂದು ಮೆಸೇಜ್ ಹೇಳ್ತೀವಲ್ವಾ, ಅದನ್ನು ಹೇಗಂದ್ರೆ ಮೋರ್ ದೆನ್ ಫಾರ್ಮ್. ಯಾವ ಟೈಪ್ ಅಂತ ಹೇಳಿದರೆ ಇವಾಗ ಮೇಕ್ ಸೌಂಡ್ ಅಂದರೆ ಇದು ಏನು ಮಾಡುತ್ತೆ, ಮ್ಯೂ ಅನ್ನುತ್ತೆ, ಇದು ಮಾವು ಅಂತ. ಎರಡು ಸೇಮ್ ಐತಿ, ಬಟ್ ಅದು 2 ಟೈಪ್ಸ್ ಒಳಗೆ ಬರ್ತೈತೆ. ಅಂದ್ರೆ ಇದು ಆಕಳು ಬರ್ತೈತೆ, ಕ್ಯಾಟ್. ಅದೇ ಟೈಪು ಕಂಪ್ಯೂಟರ್ ಸೈನ್ಸ್ ಒಳಗೆ ಕೂಡ ಹಾಗೆ ಐತಿ. ಟು ಎಬಿಲಿಟಿ ಫಾರ್ ಅ ಮೆಸೇಜ್ ಟು ಬಿ ಪ್ರೊಸೆಸ್ಡ್ ಇನ್ ಮೋರ್ ದೆನ್ ಒನ್ ಫಾರ್ಮ್. ಅಂದರೆ ಒಂದೇ ಫಾರ್ಮಲ್ಲ, 2 ಫಾರ್ಮ್ಸ್, ಈ ಟೈಪ್ 3 ಫಾರ್ಮ್ಸ್, ಈ ಟೈಪ್ ಮೆಸೇಜ್ ಸೆಂಡ್ ಮಾಡುತ್ತೆ ಅಂತ ಹೇಳಿದ್ವಿ. ನೆಕ್ಸ್ಟ್ ಕ್ವಶನ್, ಡಿಫೈನ್ ಅ ಕಾನ್ಸ್ಟೆಂಟ್. ಇಲ್ಲಿ ಡಿಫೈನ್ ಅಂದರೆ ಅದು ಹೇಗಿರ್ತೈತಿ, ಡೆಫಿನಿಷನ್ ಅದೇ ಟೈಪ್ ಬರಿಬೇಕು. ಅದೇ ವಾಟ್ ಈಸ್ ಪಾಲಿಮಾರ್ಫಿಸಮ್ ಅಂದರೆ ನಮ್ಗೆ ಏನು ಅರ್ಥ ಆಗಿತ್ತೆ ಅದನ್ನು ಬರಿಬೇಕು. ಇವಾಗ ಕಾನ್ಸ್ಟೆಂಟ್ ಅಂದರೆ ಏನು ಹೇಳಿ. ಕಾನ್ಸ್ಟೆಂಟ್ ಈಸ್ ಎ ಫಿಕ್ಸ್ಡ್ ವ್ಯಾಲ್ಯೂ. ಕಾನ್ಸ್ಟೆಂಟ್ ಯಾವಾಗಲೂ ಫಿಕ್ಸ್ಡ್ ವ್ಯಾಲ್ಯೂ ವಿಚ್ ಡಸ್ ನಾಟ್ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಯಾವಾಗ ಪ್ರೋಗ್ರಾಮ್ ರನ್ ಮಾಡ್ತಿರ್ತೈತಿ ಅವಾಗ ಅದು ಚೇಂಜ್ ಮಾಡಲ್ಲ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದಿಸ್ ಪ್ರೋಗ್ರಾಮ್ ಅಂತಂದು. ವಿಚ್ ಆಪರೇಟರ್ ಈಸ್ ಯೂಸ್ಡ್ ವಿತ್ ಸಿಇನ್ ಇನ್ CPP ಅಂತ ಹೇಳಿದ್ರೆ ಸಿಇನ್ ಯಾವಾಗಲೂ ಈ ಟೈಪ್ ಇರ್ತೈತಿ ಆ್ಯಂಡ್ Cout ಈ ಟೈಪ್ ಇರ್ತೈತಿ. ಇದೇನು ಕ್ವಶನ್ ಕೇಳಿಲ್ಲ, ಈ ಟೈಪ್ ಬರೆದು ಇಲ್ಲಿ ಕಾಮ್ ಹಾಕ್ಬಿಟ್ರಿ.
ನೆಕ್ಸ್ಟ್ ಡಿಫೈನ್ ಲೂಪಿಂಗ್ ಅಂದ್ರೆ ನಿಮ್ಗೆ ಗೊತ್ತೈತಿ, ಅದು ಅಗೇನ್ ಆ್ಯಂಡ್ ಅಗೇನ್ ರಿಪೀಟ್ ಆಗ್ತೈತಿ ಅಂತಂದು ಹೇಳಿ ಸ್ಟೇಟ್ಮೆಂಟ್ಸ್ ಎಲ್ಲ ರಿಪೀಟ್ ಆಗ್ತಾವೆ. ಅದೇ ಡಿಫೈನ್ ಅಂತ ಕೇಳ್ಯಾರಲ್ಲ, ಅದಕ್ಕೆ ನಾವು ಕರೆಕ್ಟಾಗಿ ಡೆಫಿನಿಷನ್ ಹೇಳಬೇಕು. ದ ಸ್ಟೇಟ್ಮೆಂಟ್ ದಟ್ ಆರ್ ಯೂಸ್ಡ್ ಟು ರಿಪೀಟೆಡ್ಲಿ ಎಕ್ಸಿಕ್ಯೂಟೆಡ್ ಅ ಸೀಕ್ವೆನ್ಸ್ ಆಫ್ ಸ್ಟೇಟ್ಮೆಂಟ್ ಅಂಟಿಲ್ ಸಮ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್. ಅಂದರೆ ಅದು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗ್ತಾನೆ ಹೋಗುತ್ತೆ. ಯಾವಾಗಂದರೆ ನಮ್ಗೆ ಸ್ಯಾಟಿಸ್ಫೈ ಆಗುತ್ತಾನೂ ಹಾಗೆ ಆಗುತ್ತೆ. ಲೂಪಿಂಗ್ ಒಳಗೆ ಎಕ್ಸಾಂಪಲ್ಸ್ ಹೇಳ್ತೀನಿ ಯಾವ ಟೈಪ್ ಅಂತ ಹೇಳಿದ್ರೆ, ವೈಲ್ ಲೂಪು, ಡೂ ವೈಲು, ಫಾರ್ ಲೂಪು. ಇವಾಗ ಹೆಂಗೆ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ, ಇವಾಗ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ n ಅಂದ್ರೆ ಹಾಗೆ ರಿಪೀಟ್ ಆಗ್ತಾನೆ ಹೋಗುತ್ತೆ. ನಮ್ಗೆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾನೆ ರಿಪೀಟ್ ಆಗುತ್ತದು. ವಾಟ್ ಈಸ್ ಆ್ಯನ್ ಅರೇ? An array is collection of all the elements where all the elements are same data type under the same name. ಇವಾಗ ಆ್ಯನ್ ಅರೇ ಈಸ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಇವಾಗ 50 ಅಂತ ತಗೊಳ್ಳೋಣ. ಇವಾಗ ಕಲೆಕ್ಟ್ ಆಯ್ತು. ವೇರ್ ಆಲ್ ದ ಎಲಿಮೆಂಟ್ಸ್ ಆರ್ ಸೇಮ್ ಡಾಟಾ ಟೈಪ್. ಇವಾಗ ಡಾಟಾ ಟೈಪ್ ಅಂದರೆ ಇಂಟ್ ಆಗುತ್ತೆ, ಇದಕ್ಕೆ ಡಾಟಾ ಟೈಪ್ ಅಂತಾರೆ. ಇದಕ್ಕೆ ಎಲಿಮೆಂಟ್ಸ್. ವೇರ್ ಆಲ್ ದ ಎಲಿಮೆಂಟ್ಸ್ ಆರ್ ಸೇಮ್ ಡಾಟಾ ಟೈಪ್ ಅಂಡರ್ ದ ಸೇಮ್ ನೇಮ್. ಅಂಡರ್ ದ ಸೇಮ್ ನೇಮ್ ಅಂದ್ರೆ ಎ, ಇದಕ್ಕೇನಂತಾರೆ ನೇಮ್. ಏರ್ ಆಗ್ಬೋದು ಅಥವಾ ಮಾರ್ಕ್ಸ್, ಈ ಟೈಪ್ ಎಕ್ಸಾಂಪಲ್ಸ್. ಈ ಟೈಪ್ ಹಾಕೋರಿ. ಇದಿಷ್ಟೇ ನೀವು ನೆನ್ಪಿಟ್ಕೊಂಡ್ರೆ ಈ ಡೆಫಿನಿಷನ್ ಜಲ್ದಿ ಬಂದ್ಬಿಡುತ್ತೆ. 11th question. Give the declaration syntax for 1D array. 1D array ಅಂದರೆ 1 ಡೈಮೆನ್ಷನಲ್ ಅರೇ. ಅದರೊಳಗೆ 2 ಟೈಪ್ ಕೇಳ್ತಾರ. ಅಂದರೆ ಒಂದು ಡಿಕ್ಲರೇಷನ್ ಕೇಳ್ತಾರ ಅಥವಾ ಇನಿಷಿಯಲೈಸೇಷನ್ ಕೇಳ್ತಾರ. ಡಿಕ್ಲರೇಷನ್ ಕೇಳಿದರೆ ಸಿಂಟ್ಯಾಕ್ಸ್ ಬರಿಬೇಕು, ಅಥವಾ ಎಕ್ಸಾಂಪಲ್ಸ್ ಕೇಳ್ತಾರ ಅದಕ್ಕೆ ಎಕ್ಸಾಂಪಲ್, ಇನಿಷಿಯಲೈಸೇಷನ್ ಇದು ಬರಿಬೇಕು. ಇವಾಗ ನಮಗೆ ಡಿಕ್ಲರೇಷನ್ ಅಷ್ಟೇ ಕೇಳ್ಯಾರ, ಅದ್ರ ಸಂಬಂಧ ಸಿಂಟ್ಯಾಕ್ಸ್ ಡಾಟಾ ಟೈಪ್, ಇದು ಡಾಟಾ ಟೈಪ್ ಅರೇ ನೇಮ್ ಎ ಅಂತ, ಆಮೇಲೆ ಸೈಜ್, ಇದು ಸೈಜ್, ಲಾಸ್ಟಿಗೆ ಸೆಮಿಕಾಲನ್ ಹಾಕೋದು ಮರಿಬೇಡ್ರಿ. ಇವಾಗ ಒಂದು ವೇಳೆ 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳಿದ್ರೆ ಹಂಗೆ ಎಕ್ಸ್ಟ್ರಾ ಹೇಳ್ತೀನಿ. ಡಾಟಾ ಟೈಪ್ ಅಂದರೆ ಇಂಟ್, ಅರೇ ನೇಮ್ ಅಂದರೆ ಮಾರ್ಕ್ಸ್ ಅಂತ ಹಾಕ್ರಿ, ಸೈಜ್ ಅಂದರೆ 50. ಇನಿಷಿಯಲೈಸೇಷನ್ ಅಂದರೆ ಇಂಟ್ ಎ 5 ಅಂದರೆ ಎಷ್ಟರ ಬರಿಬೋದು, 50 ಅಂದರೆ 50 ನಂಬರ್ಸ್ ಬರ್ಕೊತ ಹೋಗ್ಬೇಕಾಗುತ್ತೆ. ಅದಕ್ಕೆ ಶಾರ್ಟ್ ಫಾರ್ಮಾಗಿ 5 ಅಂತ ತಗೊಳ್ಳೋಣ. 5 ಮೆಂಬರ್ಸ್ ಅಥವಾ ಸೈಜ್, ಈ ಟೈಪ್. ಫಸ್ಟ್ ಫ್ಲವರ್ ಬ್ರಾಕೆಟ್, ಯಾವಾಗಲೂ ಇನಿಷಿಯಲೈಸೇಷನ್ಗೆ ಫ್ಲವರ್ ಬ್ರಾಕೆಟ್ ಹಾಕಬೇಕು. ಆಮೇಲೆ 5, ನೀವು 2 ಬರೆದ್ರೆ 2 ನಂಬರ್ಸ್ ಬರೀರಿ. 5 ಅಂದರೆ ಯಾವಾರ ನಿಮ್ಗೆ ಇಷ್ಟ ಆಗಿ 5 ನಂಬರ್ಸ್ ಬರೆದು ಆಮೇಲೆ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಹಾಕಿ ಆಮೇಲೆ ಸೆಮಿಕಾಲನ್ ಹಾಕಬೇಕು. ವಾಟ್ ಈಸ್ ಯೂಸರ್ ಡಿಫೈನ್ ಫಂಕ್ಷನ್? ಇವಾಗ ಯೂಸರ್ ಡಿಫೈನ್ ಫಂಕ್ಷನ್ಸ್ ಅಂದ್ರೆ ಮುಂಚೆಗೆ ಯೂಸರ್ಸ್ ಎಲ್ಲ ಡಿಫೈನ್ ಮಾಡಿರ್ತಾರಲ್ವ, ಅವೇ ಫಂಕ್ಷನ್ಸ್. ಎಕ್ಸಾಂಪಲ್ಸ್ ಅಂದರೆ ಐವೋ ಸ್ಟ್ರೀಮ್, ಕೊನಿಯೋ, ಐಒ ಮನಿ ಅಥವಾ math.h, ಈ ಟೈಪ್. ಇವು math.h ಅಂತ ಇನ್ಕ್ಲೂಡ್ ಒಳಗೆ ಬರೋದ್ರಷ್ಟೇ ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಬರಿಬೋದು, ಇಲ್ಲ ಅಂದರೆ ಇಲ್ಲ. ಹಾಗೆ ಇವು 3 ಬರೋದ್ರಷ್ಟೇ ನಾವು ಪ್ರೋಗ್ರಾಮ್ಸ್ ಬರೆಯೋಕ್ಕಾಗತ್ತೆ. ಇವಾಗ ಡೆಫಿನಿಷನ್ ನೋಡೋಣಂತೆ. ಯೂಸರ್ ಡಿಫೈನ್ ಫಂಕ್ಷನ್ ಈಸ್ ಎ ಫಂಕ್ಷನ್ ಅಂದರೆ ಅದು ಕಾರ್ಯ, ಡಿಫೈನ್ಡ್ ಬೈ ದ ಯೂಸರ್ ಅಂದರೆ ಅದನ್ನು ಯಾರು ಡಿಫೈನ್ ಮಾಡ್ಯಾರ ಅಂದರೆ ಯೂಸರೇ ಡಿಫೈನ್ ಮಾಡಿದ್ದಾರೆ. ಅಂದರೆ ಅವಾಗ ಯೂಸರ್ ಅದಾರಲ್ಲ ಅವರೇ ಡಿಫೈನ್ ಮಾಡಿರ್ತಾರೆ. ಎಷ್ಟು ಈಸಿ ಐತೆ ನೋಡ್ರಿ. ಫಂಕ್ಷನ್ ಈಸ್ ಎ ಫಂಕ್ಷನ್ ಡಿಫೈನ್ಡ್ ಬೈ ದ ಯೂಸರ್ ಟು ಸಾಲ್ವ್ ಹೀಸ್ ಆರ್ ಹರ್ ಪ್ರಾಬ್ಲಮ್. ಇವಾಗ ನಾವು ಪ್ರೋಗ್ರಾಮ್ಸ್ ಬರೀತಿರ್ತೀವಲ್ವಾ, ಅವಾಗ ಅದು ಹೆಲ್ಪ್ ಆಗುತ್ತೆ. ಅದಕ್ಕೆ ಅವರು ಹೀಸ್ ಆರ್ ಹರ್ ಪ್ರಾಬ್ಲಮ್ ಸಚ್ ಅ ಫಂಕ್ಷನ್ ಕ್ಯಾನ್ ಬಿ ಕಾಲ್ಡ್ ಫ್ರಮ್ ಎನಿವೇರ್ ಆ್ಯಂಡ್ ಎನಿ ನಂಬರ್ ಆಫ್ ಟೈಮ್ಸ್.
ನಾವು ಯಾವಾಗಾರ ಅದನ್ನು ಕರಿಬೋದು ಅಥವಾ ಎಷ್ಟು ಟೈಮ್ಸ್ ಬೇಕಂದ್ರೂ ಕರಿಬೋದು ಅಂತ ಹೇಳ್ತಾರೆ ಇನ್ ದ ಪ್ರೋಗ್ರಾಮ್. ಇವಾಗ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬೇಕಾಗಿತ್ತು ಅಂತ ಹೇಳಿದ್ರು ಪ್ರೋಗ್ರಾಮಿಗೆ, ಅವಾಗ ನಾವು ಪಟ್ನೆ math.h ಹಾಕಿಬಿಟ್ರೆ ಮುಗೀತದು. ನೇಮ್ ದ ಪ್ರಾಪರ್ಲಿ ಯೂಸ್ಡ್ ಸ್ಪ್ರೆಡ್ಶೀಟ್ ಅಪ್ಲಿಕೇಶನ್. ಸ್ಪ್ರೆಡ್ಶೀಟ್ ಅನ್ನೋ ಪಾಠದಲ್ಲಿ ಅದು ಪ್ರಾಪರ್ಲಿ ಯೂಸ್ಡ್ ಅದು ಯಾವುದಂತ ಹೇಳಿದರೆ MS Excel ಅಂತಂದು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ವೆಬ್ ಪೇಜ್? ನಿಮ್ಗೆ ಗೊತ್ತೇ ಐತಿ ವೆಬ್ ಪೇಜಸ್ ಅಂದರೆ ಅವು ಬರ್ತಿರ್ತಾವಲ್ಲ ಮೊಬೈಲ್ ಒಳಗಾಗಲಿ ಕಂಪ್ಯೂಟರ್ ಒಳಗಾಗಲಿ, ಅದು ವೆಬ್ ಪೇಜ್ ಯಾವ ಟೈಪ್ ಬರ್ತೈತಿ ನಮಗೆ, ಡಾಕ್ಯುಮೆಂಟ್ಸ್ ಟೈಪ್ಸ್ ಬರ್ತೈತಿ. ಸೊ ಅದೇ ಟೈಪು ವೆಬ್ ಪೇಜ್ ಅಂತ ಹೇಳಿದರೆ ಇಟ್ ಈಸ್ ವೆಬ್ ಡಾಕ್ಯುಮೆಂಟ್ ಆನ್ ದ www. www ಅಂದರೆ ವರ್ಲ್ಡ್ ವೈಡ್ ವೆಬ್. ಇಲ್ಲೈತೆ ನೋಡಿ www ಅಂತಂದರೆ. ಈ www ಅಂದರೆ ಅದು ಆ ವಿಷಯ, ಏನೋ ಒಂದು ವಿಷಯ ಇರ್ತೈತಲ್ವ, ಅದು ಯಾವ ಕಂಟ್ರಿಗಾಗಲಿ ಎಲ್ಲೇ ಬೇಕಾಗಲಿ ಇಡೀ ವರ್ಲ್ಡಿಗೆ ಹೋಗುತ್ತೆ. ನಾವು ಸೆಂಡ್ ಮಾಡಿ ಯಾವುದೇ ಒಂದು ನ್ಯೂಸ್ ಆಗಲಿ ಏನೇ ಆಗಲಿ, ಇವಾಗ ನಾವು ಬೇರೆ ದೇಶದ್ದು ನ್ಯೂಸ್ ಎಲ್ಲ ಕೇಳ್ತೀವಿ ಎಲ್ಲ ಮಾಡ್ತೀವಿ, ಅದು ಹೆಂಗಂದರೆ www ಇಂದ ಸಹಾಯದಿಂದ. ಆ್ಯಂಡ್ ಇಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಥ್ರೂ ಅ ವೆಬ್ ಬ್ರೌಸರ್. ವೆಬ್ ಬ್ರೌಸರ್ ಅಂತ ನಿಮ್ಗೆ ಗೊತ್ತೈತೆ ಅದು. ಅಂದರೆ ವೆಬ್ ಬ್ರೌಸರ್ನಲ್ಲಿ ಹೋಗಿ www ಅಂತ ಹುಡುಕಿ ಆಮೇಲೆ ವೆಬ್ ಡಾಕ್ಯುಮೆಂಟ್ ಸಿಗುತ್ತೆ, ಆಗ ನಾವು ವೆಬ್ ಪೇಜ್ ಸಿಗ್ತೈತಿ. ನಮ್ಗೆ ಏನೋ ಒಂದು ಡೆಫಿನಿಷನ್ ಬರಲಿಲ್ಲ ಅಂದರೆ ಅದನ್ನು ಹೇಗೆ ನೆನ್ಪಿಟ್ಕೋಬೇಕಂದ್ರೆ, ಇವಾಗ ವೆಬ್ ಬ್ರೌಸರ್ ಐತಿ, ವೆಬ್ ಪೇಜ್ ಐತಿ, ವೆಬ್ ಪೇಜ್ನಿಂದ ಡಾಕ್ಯುಮೆಂಟ್, ಫಸ್ಟ್ ಅದು ವೆಬ್ ಡಾಕ್ಯುಮೆಂಟ್ ಆಗುತ್ತೆ, ಆಮೇಲೆ ಅದು www ಆ್ಯಂಡ್ ಇಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಥ್ರೂ ವೆಬ್ ಬ್ರೌಸರ್. ಈ ಟೈಪ್ ಡಯಾಗ್ರಾಮ್ ಹಾಕಿ ನೆನ್ಪಿಟ್ಕೋರಿ. ಇವಾಗ 2 ಮಾರ್ಕ್ಸ್ ಒಳಗೆ ಎನಿ 5 ಬರಿಬೇಕು. ಪಾರ್ಟ್ ಬಿ ಒಳಗೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್ ಇನ್ ಎಜುಕೇಷನ್. ಅಂದರೆ ಕಂಪ್ಯೂಟರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬ್ಯಾಂಕ್ಸ್, ಆಫೀಸ್ ಎಲ್ಲ ಕಡೆನೂ ಯೂಸ್ ಮಾಡ್ತೀವಿ. ಕಂಪ್ಯೂಟರ್ ಭಾಳ ಹೆಲ್ಪ್ ಐತಿ. ಅದೇ ಟೈಪ್ ಎಜುಕೇಷನ್ ಒಳಗೆ ಹೆಂಗೆ ಹೆಲ್ಪ್ ಆಗೈತಿ ಅಂತ ಕ್ವಶನ್ ಕೇಳಾರ ಅವರು. ಇವಾಗ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ಒಳಗೆ ಎಜುಕೇಷನ್ ಅಂದರೆ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ಒಳಗೆ ಬರುತ್ತೆ. ಅದೇ ಟೈಪ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ಅಂತ ಹೆಡ್ಲೈನ್ ಹಾಕಿ, ಕಂಪ್ಯೂಟರ್ ಆರ್ ಯೂಸ್ಡ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ಫಾರ್ ದ ಕ್ರಿಯೇಷನ್ ಆಫ್ ಐ ಡಿ ಕಾರ್ಡ್ ತಯಾರಿಸ್ಬೇಕಂದ್ರೆ ಕಂಪ್ಯೂಟರ್ ಬೇಕು, ಮತ್ತು ಮಾರ್ಕ್ಸ್ ಕಾರ್ಡಿಗೂ ಬೇಕು, ಮತ್ತು ಅಟೆಂಡೆನ್ಸ್ಗೂ ಬೇಕು, ಮತ್ತು ಲರ್ನಿಂಗ್ ದ ಸಬ್ಜೆಕ್ಟ್ ವಿತ್ ಆಡಿಯೋ ಆ್ಯಂಡ್ ವಿಡಿಯೋ ಎಕ್ಸೆಟ್ರಾ. ಇದಿಷ್ಟು ಬರೆದ್ರು. ಮತ್ತು ಇನ್ನೊಂದು ಸ್ವಲ್ಪ ಬರಿಬೇಕನ್ನಿಸಿದ್ರೆ ಅದನ್ನು ಟು ರೆಕಾರ್ಡ್ ಗ್ರೇಡ್ಸ್ ಅಥವಾ ಕ್ಯಾಲ್ಕುಲೇಷನ್ ಅವರೇಜಸ್, ಟು ಮ್ಯಾನೇಜ್ ಅಟೆಂಡೆನ್ಸ್, ಈ ಟೈಪ್ ಎಷ್ಟಾಗುತ್ತೆ ಅಷ್ಟು ಬರೀರಿ. ನೆಕ್ಸ್ಟ್, ಗಿವ್ ದ ಡಿಫ್ರೆನ್ಸ್ ಬಿಟ್ವೀನ್ PM ಆ್ಯಂಡ್ SM. ಅಂದರೆ ಪ್ರೈಮರಿ ಮೆಮ್ರಿ ಮತ್ತು ಸೆಕೆಂಡರಿ ಮೆಮ್ರಿದು ಡಿಫ್ರೆನ್ಸ್ ಹೇಳ್ರಿ ಅಂತ ಹೇಳ್ತಾರೆ. ಕಂಪ್ಯೂಟರ್ ಮೆಮ್ರಿಯಲ್ಲಿ 2 ಟೈಪ್ಸ್ ಇರ್ತಾವೆ. ಅದೇ ಪ್ರೈಮರಿ ಮೆಮ್ರಿ ಮತ್ತು ಸೆಕೆಂಡರಿ ಮೆಮ್ರಿ. ಪ್ರೈಮರಿ ಮೆಮ್ರಿ ಏನು ಮಾಡುತ್ತೆ, ಸ್ವಲ್ಪ ಅದು ಜಾಸ್ತಿ ಮೆಮ್ರಿ ಇಟ್ಕೊಳ್ಳಲ್ಲ, ಆದರೆ ಸೆಕೆಂಡರಿ ಮೆಮ್ರಿ ಭಾಳ ಇಟ್ಕೊಳ್ತೈತಿ. ಇವಾಗ ಇದು ಡಿಫ್ರೆನ್ಸ್ ನೋಡೋಣಂತ. ಪ್ರೈಮರಿ ಮೆಮ್ರಿಗೆ ಐತಲ್ಲ ಇನ್ನೊಂದು ನೇಮು ಐತಿ, ಅದೇನಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಸೆಮಿ ಕಂಡಕ್ಟರ್ ಅಂತಂದು. ಅಂದರೆ ಅದು ಈ ಟೈಪ್ ಇರ್ತೈತಿ ಸೆಮಿ ಕಂಡಕ್ಟರ್. ಆರ್ ಇಂಟರ್ನಲ್ ಮೆಮ್ರಿ, ಅಂದರೆ ಕಂಪ್ಯೂಟರ್ ಒಳಗೆ ಇಂಟರ್ನಲ್ ಆಗಿ ಮೆಮ್ರಿ ಇರ್ತೈತಲ್ಲ, ಅಂದರೆ ಒಳಗಿರ್ತೈತಲ್ಲ ಆ ಮೆಮ್ರಿ, ಅದಕ್ಕೆ ಇಂಟರ್ನಲ್ ಮೆಮ್ರಿ ಅಂತ ಹೇಳ್ತಾರೆ. ಅಂದರೆ ಈ ಟೈಪ್ ಇಂಟರ್ನಲ್ ಮೆಮ್ರಿ. ಹಾಗೆ ನಾವು ಹೇಗೆ ಮೆಮ್ರಿನ ನೆನ್ಪಿಟ್ಕೋತೀವಿ ಅದೇ ಕಂಪ್ಯೂಟರ್ ಒಳಗೆ ಅದಕ್ಕೂ 2 ಟೈಪು ಮೆಮ್ರಿ ಟೈಪ್ ಇರ್ತಾವೆ ಅಂತಂದು. ಇವಾಗ ಸೆಕೆಂಡರಿ ಮೆಮ್ರಿ ಒಳಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಆರ್ ಆಕ್ಸಿಲರಿ ಮೆಮ್ರಿ, ಅಂದರೆ ಈ ಟೈಪ್. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಮೇಡ್ ಅಪ್ ಆಫ್ ಸಮ್ ಮಟೀರಿಯಲ್, ಅಂದರೆ ಸ್ವಲ್ಪ ಮಟೀರಿಯಲ್ ತೊಗೊಂಡು ಮಾಡಿರ್ತಾರೆ ಅಂಥೇಳಿ. ನೆಕ್ಸ್ಟು, ಇಟ್ ಈಸ್ ಮೇಡ್ ಅಪ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್, ಅಂದರೆ ಮ್ಯಾಗ್ನೆಟ್ ಅಂದರೆ ನಿಮ್ಗೆ ಗೊತ್ತೈತಲ್ಲ, ಅದನ್ನು ಉಪಯೋಗ ಮಾಡಿ ಸೆಕೆಂಡರಿ ಮೆಮ್ರಿನ ತಯಾರಿಸಿದ್ರು. ಇನ್ನೊಂದು ಹೇಳಬೇಕಂದ್ರೆ ಪ್ರೈಮರಿ ಮೆಮ್ರಿ ಅಂದರೆ ಫಸ್ಟ್ನೇಕ ಮೆಮ್ರಿ
ಕಂಡು ಹಿಡಿದಿದ್ದು. ನೆಕ್ಸ್ಟ್ ಸೆಕೆಂಡರಿ ಮೆಮ್ರಿ ಅಂದ್ರೆ ಇವಾಗ ಮೆಮ್ರಿನ ಕಂಡು ಹಿಡಿದಿರ್ತಾರೆ. ಅದೇ ಟೈಪು ನೆಕ್ಸ್ಟ್ ಪಾಯಿಂಟು, ಇಟ್ ಸ್ಟೋರೇಜ್ ಕೆಪ್ಯಾಸಿಟಿ ಈಸ್ ಲೆಸ್. ಅವಾಗೆ ಹೇಳ್ದಂಗೆ ಇದು ಸ್ಟೋರೇಜ್ ಏನೈತಿ ಲೆಸ್ ಕೆಪ್ಯಾಸಿಟಿ ಐತಿ. ಆಮೇಲೆ ಇಟ್ ಸ್ಟೋರೇಜ್ ಕೆಪ್ಯಾಸಿಟಿ ಈಸ್ ಹ್ಯೂಜ್ ಆ್ಯಂಡ್ ಚೀಪರ್, ಅಂದರೆ ಭಾಳ ಐತಿ ಅಂತ ಹೇಳ್ತಾರೆ. ಆ್ಯಂಡ್ ಚೀಪರ್ ಅಂದರೆ ಕಾಸ್ಟ್ ಕೂಡ ಲೆಸ್ ಐತಿ. ಫೋರ್ತ್ ಪಾಯಿಂಟ್, ಇಟ್ ಈಸ್ ಡೈರೆಕ್ಟ್ಲಿ ಕಮ್ಯುನಿಕೇಟ್ ವಿತ್ CPU. ಅಂದರೆ CPU ಜೊತೆ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡುತ್ತಂತೆ. ಇಲ್ಲಿ ಇಟ್ ಡಸ್ ನಾಟ್ ಡೈರೆಕ್ಟ್ಲಿ ಕಮ್ಯುನಿಕೇಟ್ ವಿತ್ CPU. ಇಟ್ಸ್ volatile memory. ಇಟ್ ಈಸ್ ನಾನ್ volatile memory. ಇದ್ರೊಳಗೆ ಯಾವುದಾದ್ರೂ 2 ಪಾಯಿಂಟ್ ನೀವು ನೆನ್ಪಿಟ್ಕೊಂಡು ಬರೀರಿ, ಯಾಕಂದರೆ 2 ಮಾರ್ಕ್ಸಿಂಗ್ ಕೇಳ್ಯಾರವರು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮಲ್ಟಿ ಪ್ರೋಗ್ರಾಮಿಂಗ್ OS? ಗಿವ್ ಎಕ್ಸಾಂಪಲ್. ಮಲ್ಟಿ ಪ್ರೋಗ್ರಾಮಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಇಟ್ ಈಸ್ ಕೆಪ್ಯಾಸಿಟಿ ಆಫ್ CPU. CPU ಅಂದರೆ ನಿಮಗೆ ಗೊತ್ತೈತಿ, ಇಟ್ ಈಸ್ ಮೇನ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಅಂತಂದು, ಅಥವಾ ಬ್ರೈನ್ ಆಫ್ ದ ಕಂಪ್ಯೂಟರ್. ಟು ಎಕ್ಸಿಕ್ಯೂಟ್ 2 or more ಪ್ರೋಗ್ರಾಮ್ಸ್ ಕನ್ಕರೆಂಟ್ಲಿ. ಇವಾಗ ಇಲ್ಲೇ ಕ್ವಶನಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತದೆ ಮಲ್ಟಿ ಪ್ರೋಗ್ರಾಮಿಂಗ್ ಅಂದರೆ 2 or more ಪ್ರೋಗ್ರಾಮ್ಸ್ ಒಳಗೊಂಡಿರ್ತದೆ ಅಂತಂದು. ಆಮೇಲೆ ನೀವು ಒಂದು ಎಕ್ಸ್ಟ್ರಾ ಪಾಯಿಂಟ್ ಹೇಳಬೇಕಂದ್ರೆ ಕೆಪ್ಯಾಬಿಲಿಟಿ ಆಫ್ CPU ಅಂತ ಬರೆದ್ಬಿಟ್ರಿ, ಮುಗೀತು, ಇಷ್ಟೇ ಇದು. ಆಮೇಲೆ ಎಕ್ಸಾಂಪಲ್ಸ್ ಅಂದರೆ ವಿಂಡೋಸ್ 98 ಅಥವಾ ಯುನಿಕ್ಸ್, ವಿಂಡೋಸ್ ಸರ್ವರ್, ಲಿನಿಕ್ಸ್ OS ಮತ್ತು ವಿಂಡೋಸ್ CS. ಇದರೊಳಗೆ ಯಾವ್ದು ನೆನಪಿರ್ತೈತೆ ಅದು ಬರೀರಿ. ನೆಕ್ಸ್ಟ್, ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗೋರಿಥಮ್. ಅಲ್ಗೋರಿಥಮ್ ಅಂದರೆ ಈ ಟೈಪ್ ಇರ್ತೈತಿ ಅಂತಂದು ನೀವು ಕಲ್ತೀರಿ. ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು ಇನ್ಪುಟ್, ಫಸ್ಟ್ನಾಗ ನಾವು ಇನ್ಪುಟ್ ಮಾಡ್ತೀವಲ್ವಾ, ಅದೇ ಅಲ್ಗೋರಿಥಮ್ ಸ್ಟಾರ್ಟ್ ವಿತ್ ಟು ಅಕ್ಸೆಪ್ಟ್ ಇನ್ಪುಟ್ ಡಾಟಾ. ಅಲ್ಗೋರಿಥಮ್ ಫಸ್ಟ್ ಸ್ಟಾರ್ಟ್ ಆಗೋದೇ ಟು ಅಕ್ಸೆಪ್ಟ್ ಇನ್ಪುಟ್ ಡಾಟಾ ಅಂತಂದು ಹೇಳ್ತಾರೆ. ಫಸ್ಟ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇನ್ಪುಟ್ ಡಾಟಾನ ಸೆಂಡ್ ಮಾಡ್ತೀವಿ. ನೆಕ್ಸ್ಟು ಡೆಫಿನಿಟ್, ಎವ್ರಿ ಇನ್ಸ್ಟ್ರಕ್ಷನ್ ಮಸ್ಟ್ ಕ್ಲಿಯರ್ಲಿ, ಅಂದರೆ ಎಲ್ಲ ಇನ್ಸ್ಟ್ರಕ್ಷನು ಏನಾಗಿರಬೇಕು, ಕ್ಲಿಯರಾಗೇ ಇರಬೇಕು ಅಂತಂದು. ಸ್ಪೆಸಿಫೈ ದಟ್ ವಾಟ್ ಶುಡ್ ಬಿ ಡನ್. ನಾವು ಫಸ್ಟ್ ಸ್ಪೆಸಿಫೈ ಮಾಡಿ ಅದನ್ನು ನಾವು ಏನು ಬರ್ದೀವಿ ಅಂತಂದು ನೋಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಎಫೆಕ್ಟಿವ್ ಅಂದರೆ ನಾವು ಯಾವ ಥರ ಎಫೆಕ್ಟಿವ್ ತೋರಿಸ್ಬೇಕು ಅಂತ ಅಲ್ಗೋರಿಥಮ್ ಮೇಲೆ ಅಂತ ಹೇಳಿದ್ರೆ, ಈಚ್ ಆಪರೇಷನಲ್ ಸ್ಟೆಪ್ ಕ್ಯಾನ್ ಅಟ್ ಲೀಸ್ಟ್ ಇನ್ ಪ್ರಿನ್ಸಿಪಲ್ ಈಸ್ ಕ್ಯಾರಿಡ್ ಔಟ್ ಬೈ ಎ ಪರ್ಸನ್. ಆಮೇಲೆ ಟರ್ಮಿನೇಟ್ ಅಂದ್ರೆ ರಿಪೀಟ್ ಆಗ್ತೈತಲ್ಲ, ಅದೇ ಟೈಪು. ಆಫ್ಟರ್ ಸಮ್ ಮಿನಿಮಮ್ ಆಪರೇಷನ್ ಅಲ್ಗೋರಿಥಮ್ ಮಸ್ಟ್ ಕಮ್ ಟು ಆ್ಯನ್ ಎಂಡ್. ಎಷ್ಟೇ ರಿಪೀಟ್ ಆದರೂ ಕೂಡ ಅದು ಎಂಡಿಗೆ ಬರಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ಔಟ್ಪುಟ್, ದ ಅಲ್ಗೋರಿಥಮ್ ಮಸ್ಟ್ ಪ್ರೊಡ್ಯೂಸ್ 1 or more ಕಂಪ್ಯೂಟೆಡ್ ರಿಸಲ್ಟ್ಸ್ ಕಾಲ್ಡ್ ಔಟ್ಪುಟ್. 1 or more ಕಂಪ್ಯೂಟರ್ ರಿಸಲ್ಟ್ ಅಂದರೆ ಅದು ಸಮ್ಮನ್ನು ಮಾಡುತ್ತಾ ಮತ್ತು ಆವ್ರೇಜು ಮಾಡುತ್ತಲ್ವ, ಅದೇ ಟೈಪ್. ಔಟ್ಪುಟ್ಟನ್ನು 2 ಥರ ಮಾಡಿದರೂ ಅದು ರಿಸಲ್ಟ್ ಬರಲೇಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಎನಿ 3 or 2 ಬರೀರಿ. ಗಿವ್ ಎನಿ 2 ಅಪ್ಲಿಕೇಶನ್ ಆಫ್ ಊಪ್ಸಿನ ಅಪ್ಲಿಕೇಶನ್ಸ್ ಬಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದ್ರೆ ಈ ಪಾಠದ ಹೆಸರು. ಈ ಲೆಸನ್ ನೇಮ್ ಏನೈತಿ, ಆಬ್ಜೆಕ್ಟ್ ಓರಿಯೆಂಟೆಡ್ ಐತಿ. ನೆಕ್ಸ್ಟ್ ನಾವು ಎಕ್ಸ್ಟ್ರಾ ಬರೀದೆ ಅಂದರೆ ಡಾಟಾ ಬೇಸಸ್ ಅಂತ ಬರೀಬೇಕು. ಇದ್ರೊಳಗೆ ಎನಿ 3 ಬರೀಬೇಕು, ಎನಿ 5 ಬರೀರಿ, ಇದಕ್ಕೆ 2 ಮಾರ್ಕ್ಸ್ ಕೇಳ್ಯಾರ. ನೆಕ್ಸ್ಟು ಹೈಪರ್ ಮೀಡಿಯಾ, ಎಕ್ಸ್ಪರ್ಟ್ ಟೆಕ್ಸ್ಟ್ ಆ್ಯಂಡ್ ಹೈಪರ್ ಟೆಕ್ಸ್ಟ್. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಎಕ್ಸೆಪ್ಟ್ ಸಿಸ್ಟಮ್. ನೆಕ್ಸ್ಟ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಆ್ಯಂಡ್ ಆಫೀಸ್ ಆಟೋಮೆಟಿಕ್ ಸಿಸ್ಟಮ್ಸ್. ಪ್ಯಾರಲಲ್ ಪ್ರೋಗ್ರಾಮಿಂಗ್ ಆ್ಯಂಡ್
ನ್ಯೂರಲ್ ನೆಟ್ವರ್ಕ್ ಅಂತಂದು. CAD, CAM, CIM ಸಿಸ್ಟಮ್ಸ್ ಅಂದರೆ CAD ಅಂದರೆ ಕಂಪ್ಯೂಟರ್ ಆ್ಯಡೆಡ್ ಡಿಸೈನ್ ಅಂತಂದು. ಮತ್ತು ಸಿಮ್ಯುಲೇಟಿಂಗ್ ಆ್ಯಂಡ್ ಮಾಡೆಲಿಂಗ್, ಇದರೊಳಗೆ ಯಾವುದಾದ್ರೂ 5 ಬರೀರಿ. ನೆಕ್ಸ್ಟ್ ಲೀಸ್ಟ್ ಡಿಫ್ರೆಂಟ್ ಡಾಟಾ ಟೈಪ್ಸ್ ಇನ್ C++, ಅಂದರೆ ಸಿಗ್ನಡ್, ಅನ್ಸಿಗ್ನಡ್, ಲಾಂಗ್, ಶಾರ್ಟ್, ಅಂದರೆ ಅಪೋಸಿಟ್ ಸೈಡ್ಸ್ ಬರೆದ್ಬಿಡ್ರಿ. ಅಂದರೆ ಸಿಗ್ನಡ್ ಅಪೋಸಿಟ್ ಅನ್ಸಿಗ್ನಡ್, ಲಾಂಗ್ ಅಪೋಸಿಟ್ ಶಾರ್ಟ್. ಸಾರಿ, ಇದು ಸೈನಡ್. ಸೈನಡ್ ಅಂದರೆ ಸೈ ಮಾಡ್ತೀವಲ್ಲ ಈ ಟೈಪ್, ಅದೇ ಸೈನಡ್, ಅನ್ಸೈನಡ್, ಲಾಂಗ್, ಶಾರ್ಟ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಟೈಪ್ಸ್ ಅಂದರೆ ಫಂಕ್ಷನ್ಸ್ ಆಫ್ math.h. ಇದರೊಳಗೆ ಯಾವಾರು 2 ಬರಿಬೇಕು. ಸಾರಿ, 2 ಅಲ್ಲ, 4 ಬರೀರಿ. 2 ಮಾರ್ಕ್ಸಿನ ಕೇಳೋರು. ಫಸ್ಟು ಫಂಕ್ಷನ್ಸ್ ಮೀನಿಂಗ್ ಕಾಲಮ್ ಹಾಕಬೇಕು. ಆಮೇಲೆ ಸೈನ್ ಅಂದರೆ ಮ್ಯಾಥ್ಸ್ ಒಳಗೆ ಸೈನ್ ಯಾವಾಗಲೂ ಕೇಳಿರಿ ಅಥವಾ ಪ್ರಾಬ್ಲಮ್ಸ್ ಬಿಡಿಸಿರಿ. ಅದೇ ಟೈಪ್ ಸೈನ್ ಎಕ್ಸ್ ಅಂದರೆ ಸೈನ್ ಆಫ್ ಆ್ಯನ್ ಆ್ಯಂಗಲ್ ಎಕ್ಸ್. ಕಾಸ್ ಎಕ್ಸ್ ಅಂದರೆ ಕಾಸ್ ಸೈನು ಮಾಡಬೇಕಾದ್ರೆ ಈ ಟೈಪ್ ಈ ಥರ ಆ್ಯಂಗಲ್ಸ್ ಮಾಡೋದು. ಇದಕ್ಕೆ ಸೈನ್ ಆಫ್ ಆ್ಯನ್ ಆ್ಯಂಗಲ್ ಎಕ್ಸ್ ಅಂದರೆ ಇದು ಎಕ್ಸ್ ಯಾವುದು ಅಂತಂದು ನೋಡೋದಲ್ಲ, ಅದೇ ಟೈಪು ಕಾಸ್ ಫುಲ್ ಫಾರ್ಮು ಕೊಸೈನ್ ಆಫ್ ಆ್ಯನ್ ಆ್ಯಂಗಲ್ ಎಕ್ಸ್. ಟ್ಯಾನ್ ಇಂದು ಟ್ಯಾಂಜೆಂಟ್ ಆಫ್ ಆ್ಯನ್ ಆ್ಯಂಗಲ್ ಎಕ್ಸ್. ಎಕ್ಸ್ ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಫ್ ಎಕ್ಸ್. ಲಾಗ್ ಅಂದರೆ ಲೊಗರಿಥಮ್ ಆಫ್ ಎಕ್ಸ್. ಸ್ಕ್ವೇರ್ ರೂಟ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ಆ್ಯಂಗಲ್ ಎಕ್ಸ್. POW ಎಕ್ಸ್, y ಅಂದರೆ ಎಕ್ಸ್ ರೈಸ್ಡ್ ಟು ದ ಪವರ್ y. ಇದರೊಳಗೆ ಎನಿ 4 ಬರೀಬೇಕು. ನೆಕ್ಸ್ಟು ಕಂಪೇರ್ ಕಾಲ್ ಬೈ ವ್ಯಾಲ್ಯೂ ಆ್ಯಂಡ್ ಕಾಲ್ ಬೈ ರೆಫರೆನ್ಸ್. ಈ ಪ್ರೋಗ್ರಾಮ್ಸ್ನಲ್ಲಿ ಕಾಲ್ ಬೈ ವ್ಯಾಲ್ಯೂ ಅಂದರೆ ಇವಾಗ ಇಂಟ್ ಅಂತ ಹೇಳ್ತೀವಲ್ಲ, ಅದು ಕಾಲ್ ಬೈ ವ್ಯಾಲ್ಯೂ ಅಂತ ಹೇಳ್ಬೋದು. ಇವಾಗ ಕಾಲ್ ಬೈ ರೆಫರೆನ್ಸ್ ಅಂತ ಹೇಳಿದ್ರೆ ಇಂಟ್ ಆ್ಯಂಡ್ ಅಂತ ಸಿಂಬಲ್ ಹೋಗ್ತೀವಲ್ಲ, ಅದೇ ರೆಫರೆನ್ಸ್ ಅಂತ ಹೇಳ್ತಾರೆ. ಇದು ಇಂಟ್ A, B ಇದು ಏನಾಗುತ್ತೆ, ಫಂಕ್ಷನ್ ಕಾಲ್ ಆಗುತ್ತೆ ಇದು. ಆಮೇಲೆ ಇದು ಡೆಫಿನಿಷನ್, a function can be called by passing arguments from the calling function into the called function. ಅಂದರೆ ಕಾಲಿಂಗ್ ಫಂಕ್ಷನ್ನಿಂದ ಕಾಲ್ಡ್ ಫಂಕ್ಷನನ್ನು ಕರಿತೀವಿ ಅಂತ ಹೇಳ್ತಾರೆ. Thus the data is transferred through argument list. ಅಂದರೆ ನಾವು ಇಲ್ಲಿದ್ದ ಹಿಡಿದು ಆ ಕಾಲಿಂಗ್ ಫಂಕ್ಷನ್ನಿಂದ ಹಿಡಿದು ಕಾಲ್ಡ್ ಫಂಕ್ಷನ್ ತನಕ ಅಂತ ಏನು ಪ್ರೋಗ್ರಾಮ್ ಮಾಡ್ತೀವಲ್ಲ ಅದೇ ಕಾಲ್ ಬೈ ವ್ಯಾಲ್ಯೂ. ಅಂದರೆ ಇದು ಕಾಲ್ ಬೈ ವ್ಯಾಲ್ಯೂ, ಅದೇ ಇಲ್ಲಿದ್ದ ಸ್ಟಾರ್ಟ್ ಆಗಿದ್ದ ಪ್ರೋಗ್ರಾಮು ಇಲ್ಲಿಗೆ ಕಾಲ್ ಬೈ ರೆಫರೆನ್ಸ್ ಅಂತಲೇ ಹೇಳ್ಬೋದಲ್ವ ಇದನ್ನು. ಇದು ಕಾಲಿಂಗ್ ಫಂಕ್ಷನ್ ಇಂಟು ದ ಕಾಲ್ಡ್ ಫಂಕ್ಷನ್ ಅಂತ ಹೇಳ್ತಾರೆ. ಆಮೇಲೆ ದ ಕಾಲಿಂಗ್ ಫಂಕ್ಷನ್ ಸೆಂಡ್ಸ್ ದ ಡಾಟಾ ಟು ದ ಕಾಲ್ಡ್ ಫಂಕ್ಷನ್ ಥ್ರೂ ಆ್ಯಕ್ಚುವಲ್ ಪ್ಯಾರಾಮೀಟರ್ಸ್. ಅವ್ರೇನು ಡಾಟಾ ಸೆಂಡ್ ಮಾಡ್ತಾರಲ್ವ ಅದು ಆ್ಯಕ್ಚುವಲ್ ಪ್ಯಾರಾಮೀಟರ್ಸ್ಲಿದ್ದಾನೆ ಡಾಟಾನ ಸೆಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ದ ಕಾಲ್ಡ್ ಫಂಕ್ಷನ್ ರಿಸೀವ್ಸ್ ದ ಡಾಟಾ ಇಂಟು ಇಟ್ಸ್ ಕರೆಸ್ಪಾಂಡಿಂಗ್ ಫಾರ್ಮಲ್ ಪ್ಯಾರಾಮೀಟರ್ಸ್. ದಿಸ್ ಈಸ್ ಪಾಸ್ ಬೈ ವ್ಯಾಲ್ಯೂ. ಅಂದರೆ ಇದನ್ನು ಪಾಸ್ ಬೈ ವ್ಯಾಲ್ಯೂ ಅಂತಲೂ ಕರಿಬೋದು ಅಂತ ಹೇಳ್ತಾರೆ. ಇನ್ ಪಾಸ್ ಬೈ ವ್ಯಾಲ್ಯೂ ಅ ಕಾಪಿ of the data sent by the calling function is stored in temporary storage location. Thus the called function uses these values as a initial value of the formal parameters. ಇದರೊಳಗೆ ಸ್ವಲ್ಪ ಬರೆದ್ರೆ ನಡೀತೈತಿ, ಅದಕ್ಕಂಡು 2 ಮಾರ್ಕ್ಸಿಂದಲ್ವ, ಅದಕ್ಕೆ ಇಷ್ಟರ ಅಥವಾ ಎಷ್ಟು ನೆನಪಾಗುತ್ತೆ ಅಷ್ಟು ಬರೀರಿ. ಇದು 1 ಮಾರ್ಕ್ಸ್, ಇದು 1 ಮಾರ್ಕ್ಸ್, ಅದಕ್ಕೆ ನಿಮ್ಗೆ ಎಷ್ಟು ನೆನಪಾಗುತ್ತೆ ಅಷ್ಟು ಬರೀರಿ. ನೆಕ್ಸ್ಟು ಕಾಲ್ ಬೈ ರೆಫರೆನ್ಸ್. C++ allows us to pass parameters
ಟು ದ ಫಂಕ್ಷನ್ ಬೈ ಯೂಸಿಂಗ್ ರೆಫರೆನ್ಸ್ ವೇರಿಯೇಬಲ್ಸ್. ಇವಾಗ ಇದಕ್ಕೆ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮ್ಮ ಕಡೆ ನೋಟ್ಸ್ ಇರಲ್ಲ, ಆವಾಗ ನಿನ್ನ ಫ್ರೆಂಡ್ ಏನು ಮಾಡ್ತಾರೆ, ನಿಂಗೆ ರೆಫರೆನ್ಸ್ ಆಗಿ ಈ ನೋಟ್ಸ್ ಇಟ್ಕೋ ಅಂತಂದು, ಅಂದರೆ ಓದೋಕ್ಕಾಗಲಿ ಏನೇ ಆಗಲಿ ಟೀಚರ್ಸಿಗೆ ತೋರ್ಸೋಕ್ಕಾಗಲಿ ರೆಫರೆನ್ಸ್ ಆಗಿ ಈ ನೋಟ್ಸ್ ಇಟ್ಕೊ ನಿಂಗೆ ಹೆಲ್ಪ್ ಆಗತ್ತಾ ಅಂತ ಕೊಡ್ತಾರಲ್ಲ, ಅದೇ ರೆಫರೆನ್ಸ್ ಅಂಥೇಳಿ. ವೆನ್ ವಿ ಪಾಸ್ ಆರ್ಗ್ಯುಮೆಂಟ್ಸ್ ಬೈ ರೆಫರೆನ್ಸ್, ದ ಫಾರ್ಮಲ್ ಆರ್ಗ್ಯುಮೆಂಟ್ ಇನ್ ದ called function become the aliases to the actual arguments of the calling function. Example, the called function is actually uses the original data with a different name. ಅಂದರೆ ಇವಾಗ ನೀವು ಹೇಗೆ ಬುಕ್ಸ್ ಇಸ್ಕೊಂಡಿರ್ತೀರಲ್ವ, ಅದನ್ನು ನಾವು ನೇಮ್ ಕಾರ್ಟ್ ಹಾಕಿ ನಮ್ಮ ಹೆಸರು ಬರ್ಕೋಬೋದು, ಆ ಟೈಪ್ ಅವ್ರು ಆ ಟೈಪ್ ಹೇಳ್ತಾರೆ. ಇದು ರೈಟ್ ಆರ್ ರಾಂಗ್ ಗೊತ್ತಿಲ್ಲ, ಗೂಗಲ್ ಒಳಗೆ ಹೇಳ್ತಾರೆ ಡಾಟ್ ಆಪ್ರೇಟರ್ ಯೂಸ್ ಮಾಡತ್ತ ಅಂತಂದು ಹೇಳಿ. ಅದಕ್ಕೆ ಕ್ವಶನ್ ಹೇಳಿಲ್ಲಲ್ಲ, ಅದು ವಿಚ್ ಆಪ್ರೇಟರ್ ಈಸ್ ಯೂಸ್ಡ್ ಟು ಎಕ್ಸೆಸ್ ಮೆಂಬರ್ ಆಫ್ ದ ಸ್ಟ್ರಕ್ಚರ್ಸ್ ಗಿವ್ ಆ್ಯನ್ ಎಕ್ಸಾಂಪಲ್. ಅಂದ್ರೆ ಒಂದು ವೇಳೆ ಇದು ಡಾಟ್ ಆಪ್ರೇಟರ್ ಕರೆಕ್ಟು ಅಥವಾ ಗೊತ್ತಿಲ್ಲ, DOT ಡಾಟ್ ಅಂತ ಸ್ಪೆಲ್ಲಿಂಗ್ಸ್ ಒಳಗೆ ಬರೋದು, ಬ್ರ್ಯಾಕೆಟ್ ಒಳಗೆ ಡಾಟ್ ಹಾಕಿ ಇಷ್ಟು ಬರೀರಿ. ರೈಟ್ ಆ್ಯಂಡ್ ಎನಿ ಟು ಅಲೈನ್ಮೆಂಟ್ ಆಪ್ಷನ್ಸ್ ಯೂಸ್ಡ್ ಇನ್ WP. ಇದಕ್ಕೂ ಆನ್ಸರ್ ಗೂಗಲ್ ಹಿಂಗೆ ತೋರಿಸುತ್ತೆ, ಅಂದರೆ ಲೆಫ್ಟ್ ಅಲೈನ್ಮೆಂಟ್ ಮತ್ತು ಸೆಂಟರ್ ಅಲೈನ್ಮೆಂಟ್. ಅಂದರೆ ಲೆಫ್ಟ್ನಲ್ಲಿರೋದು ಮತ್ತು ಸೆಂಟ್ರಲ್ಲಿರೋದು. ಆಮೇಲೆ ಅಲೈನ್ಮೆಂಟ್ ಅನ್ನೋದು ಕ್ವಶನ್ಸಲ್ಲೇ ಕೊಟ್ಟಿರ್ತಾರೆ. ಲೆಫ್ಟ್ ಮತ್ತು ಸೆಂಟರ್ ಅಂದರೆ ನೆನ್ಪಿಟ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಇದು ಕರೆಕ್ಟೋ ತಪ್ಪೋ ಗೊತ್ತಿಲ್ಲ, ನಿಮ್ಗೆ ಕರೆಕ್ಟ್ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಇವಾಗ ಪಾರ್ಟ್ ಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯನಿಮಲ್ ಎಕ್ಸಾಮ್ದಾಗ ಇದೇ ಕ್ವಶನ್ಸ್ ಬೀಳ್ತಾವಂತ ಗೊತ್ತಿಲ್ಲ, ಆದರೆ ಜಸ್ಟ್ ಅಷ್ಟೇ ಅಂಡರ್ಸ್ಟ್ಯಾಂಡ್ ಅಷ್ಟೇ ಮಾಡ್ಕೋರಿ ಅಂತಂದು.